ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಫುಡ್ ಡಿಸೈಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಿಮಗೆ ಈ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ತರಕಾರಿ ಪಲಾವ್ ಅಥವಾ ವೆಜ್ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಕುಕ್ಕರಲ್ಲಿ. ಸೊ ತುಂಬ ಸಿಂಪಲ್ ಆಗಿದೆ ಹಾಗೂ ಚೆನ್ನಾಗಿರುತ್ತೆ ಕೂಡ. ಹಾಗೆ ನೀವು ಇದನ್ನು ಆನಿಯನ್ ರೈತ ಜೊತೆ ಅಥವಾ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಸೂಪರ್ ಆಗಿರುತ್ತೆ. ಸೊ ನಾವು ನಿಮಗೆ ಈ ವಿಡಿಯೋದಲ್ಲಿ ಆನಿಯನ್ ರೈತ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ, ಹೇಗೆ ಮಾಡೋದು ಈ ಹೋಟೆಲ್ ಸ್ಟೈಲ್ ತರಕಾರಿ ಪಲಾವ್ನ ಅಂತ ನೋಡೋಣ. ಸೊ ಇದನ್ನು ಮಾಡೋದಕ್ಕೆ ನಾವು ಮೊದಲು ಒಂದು ಮಸಾಲೆನ ರುಬ್ಕೋಬೇಕು. ಆ ಮಸಾಲೆ ರುಬ್ಬೋದಕ್ಕೆ ನಾನು 1 ಕಪ್ನಷ್ಟು ಪುದೀನ ಸೊಪ್ಪು ಹಾಗೂ ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನಕಾಯಿ ಹಾಗೂ 1 ಕೆಂಪು ಮೆಣಸಿನಕಾಯಿನ ತಗೊಂಡಿದ್ದೀನಿ. ಹಾಗೂ 1 ಇಂಚಿನಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ ಮತ್ತು 8ರಿಂದ 9ನಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಹಾಗೂ 1 ಇಂಚಿನಷ್ಟು ಚಕ್ಕೆಯನ್ನು ತಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರನ್ನು ತಗೊಂಡಿದ್ದೀನಿ. ಹಾಗೂ 3 ಲವಂಗವನ್ನು ತಗೊಂಡಿದ್ದೀನಿ. ಸೊ ಇವಾಗ ಇಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ನಾನು ಇದನ್ನು ಪೇಸ್ಟ್ ಮಾಡ್ಕೋತೀನಿ. ಸೊ ಪೇಸ್ಟ್ ಬಂದು ನೀವು ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿರಲಿ ಹಾಗೂ ಸ್ವಲ್ಪ ತರ್ತರಿಯಾಗೇ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ನುಣ್ಣಗೆ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ನಾವು ಒಂದು ಕುಕ್ಕರ್ಗೆ 2 ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಪ್ಪು ಬಂದುಬಿಡುತ್ತೆ. ಸೊ ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ. ಸೊ ಇದು ಬಿಸಿ ಆಗಲಿ. ಸೊ ಬಿಸಿ ಆಗ್ತಾ ಇದ್ದಂಗೆ ನಾನು 1 ಪಲಾವ್ ಎಲೆಯನ್ನು ಹಾಕೋತಾ ಇದ್ದೀನಿ, 1 ಅನಾನಸ್ ಹೂವನ್ನು ಹಾಕೋತಾ ಇದ್ದೀನಿ, ಹಾಗೂ ಅರ್ಧ ಇಂಚಿನಷ್ಟು ಚಕ್ಕೆ ಮತ್ತು ಮರಾಠಿ ಮೊಗ್ಗು ಮತ್ತು 1 ಏಲಕ್ಕಿ ಹಾಗೂ 2 ಲವಂಗವನ್ನು ಹಾಕೋತಾ ಇದ್ದೀನಿ. ಸೊ ಇಷ್ಟನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಇದು ನೀಟಾಗಿ ಫ್ರೈ ಆಗ್ತಾ ಇದ್ದಂಗೆ ಈಗ ಒಂದು ಚಮಚದಷ್ಟು ನಾನು ಜೀರಿಗೆಯನ್ನು ತಗೊಂಡಿದ್ದೀನಿ. ಸೊ ಈ ಜೀರಿಗೆಯನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ತುಪ್ಪದಲ್ಲಿ ಹುರಿತಾ ಇದ್ದೇನೆ, ಒಂದು ಒಳ್ಳೆ ಫ್ರ್ಯಾಗ್ರೆನ್ಸ್ ಬರುತ್ತೆ. ಸೊ ಅದಕ್ಕೆ ನಾನು ತುಪ್ಪನೇ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಬೇಕಂದರೆ ಆಯಿಲ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಇದಕ್ಕೆ. ಸೊ ಇವಾಗ ನಾನು ಕತ್ತರಿಸಿರತಕ್ಕಂತಹ 2 ಈರುಳ್ಳಿನ ಹಾಕೋತಾ ಇದ್ದೀನಿ. ಸೊ ನಾನಿಲ್ಲಿ 1 ಲೋಟ ಅಕ್ಕಿನಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೆ ಬರೀ 2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೂ ಎಲ್ಲ ನಾನು ಕಡಿಮೆ ತೊಗೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ ನೀವು ಏನಿಲ್ಲಿ ತೋರಿಸ್ತಿದ್ದೀನಿ ಅದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ. ಸೊ ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಇವಾಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ ನೀಟಾಗಿ. ಸೊ ಇವಾಗ ನಾನು ಇದಕ್ಕೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೋತೀನಿ. ಸೊ ನಾನು ಒಂದು 3ರಿಂದ 4 ಬೀನ್ಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ ಒಂದು ಅರ್ಧ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಆಲೂಗೆಡ್ಡೆ ಒಂದು ಸಣ್ಣದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದವಾಗಿ. ಸೊ ನಾನು ಹೋಟೆಲ್ ಸ್ಟೈಲ್ದಲ್ಲ, ಸೊ ಅದಕ್ಕೆ ಎಲ್ಲದಕ್ಕೂ ಉದ್ದುದ್ದವಾಗೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಕ್ಯಾರೆಟು, ಒಂದು ಸಣ್ಣ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಸೊ ಏನಕ್ಕೆ ಅಂತಂದರೆ ನೀವು ರೈಸ್ ಕಡಿಮೆ ಇದ್ದಾಗ ತರಕಾರಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಎಲ್ಲ ಕಡಿಮೆ ತೊಗೊಂಡಿದ್ದೀನಿ. ಸೊ ನೀವೇನಾದರೂ ಒಂದು 3-4 ಜನಕ್ಕೆ ಮಾಡ್ತಿದ್ದೀರಾ ಅಂತಂದರೆ ಎಲ್ಲ ತರಕಾರಿಗಳು ಸೇರಿ ಒಂದು ಬೌಲ್ ಆಗೋಷ್ಟು ನೀವು ತರಕಾರಿನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗಲೇ ತರಕಾರಿ ಎಷ್ಟು ಕಾಣ್ತಾ ಇದೆ. ಸೊ ಇದಕ್ಕೆ ನಾನು ಒಂದು ಹಾಫ್ ಬೌಲಷ್ಟು ಬಟಾಣಿಯನ್ನು ನೆನೆಸಿಟ್ಟಿದ್ದೆ ಹಿಂದಿನ ರಾತ್ರಿ. ಸೊ ಅದನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಹಸಿ ಬಟಾಣಿಯನ್ನು ಕೂಡ ಹಾಕ್ಕೋಬೋದು. ಒಣ ಬಟಾಣಿ ಹಾಕ್ತೀನಿ ಅಂತಂದರೆ ನೀವು 1 ಡೇ ಬಿಫೋರ್ ನೀವು ಇದನ್ನ ನೆನೆಸಿಡಿ, ಅಥವಾ ಒಂದು 5ರಿಂದ 6 ಗಂಟೆ ಇದು ನೆನೆಯೋಕ್ಕೆ ಇಡಬೇಕು ಬಟಾಣಿನ ನೀರಲ್ಲಿ, ಇಲ್ಲಾಂದರೆ ಬೇಯಲ್ಲ. ಸೊ ಇವಾಗ ನಾನು ಇಲ್ಲಿಗೆ 1 ಟೊಮೆಟೊ ಕಟ್ ಮಾಡಿರೋದಾದ್ರೆ 1 ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿ ನೀಟಾಗಿ ಬೇಯಬೇಕು, ಅಂದರೆ ಫುಲ್ ಕಂಪ್ಲೀಟಾಗಿ ಬೇಯಬಾರ್ದು. ಸ್ವಲ್ಪ ಎಣ್ಣೆಯಲ್ಲಿ ಏನಾಗಬೇಕಂದ್ರೆ ಅರ್ಧ ಬೇಯಬೇಕು, 50% ಅಷ್ಟು ಬೇಯಬೇಕು. ಸೊ ನೆಕ್ಸ್ಟ್ ನೀವು ಕುಕ್ಕರ್ ವಿಷಲ್ ಹೊಡಿಸಿದಾಗ ಅರ್ಧ ಬೇಯುತ್ತೆ. ಸೊ ಕಂಪ್ಲೀಟಾಗಿ ಬೆಂದುಬಿಟ್ರೆ ಏನಾಗ್ಬಿಡುತ್ತೆ, ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ ಬಾತ್ ಜೊತೆಗೆ, ರೈಸ್ ಬಾತ್ ಜೊತೆಗೆ. ಸೊ ನೀವು ಸ್ವಲ್ಪನೇ ಬೇಯಿಸ್ಕೊಳ್ಳಿ, 50% ಅಷ್ಟು ಸಾಕು. ಸೊ ಇವಾಗ ನೋಡಿ, ಇದು ಬೆಂದಿದೆ ಆಲ್ಮೋಸ್ಟ್ 50%. ಸೊ ಇವಾಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ಸೊ ಆ್ಯಡ್ ಮಾಡಿದ್ಮೇಲೆ ನೀವು ನೀರು ಏನೂ ಹಾಕೋಕ್ಕೆ ಹೋಗಬೇಡಿ ಇದಕ್ಕೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಆ ಮಸಾಲೆಯಲ್ಲಿ ಇರೋವಂಥ ನೀರೇ ಆವಿ ಆಗಬೇಕು, ಕಂಪ್ಲೀಟಾಗಿ ಎವಾಪರೇಟ್ ಆಗಬೇಕು. ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡಿ ನೀಟಾಗಿ. ಸ್ವಲ್ಪ ಹೊತ್ತಾಗಲಿ. ನೋಡಿ, ಆ ನೀರೆಲ್ಲ ಆವಿ ಆಗಬೇಕು, ಅದು ಗಟ್ಟಿ ಬರಬೇಕು. ಇಲ್ಲಾಂದರೆ ಏನಾಗುತ್ತೆ, ನೀವು 1 ಲೋಟ ಅಕ್ಕಿಗೆ 2 ಲೋಟ ನೀರಿನಷ್ಟು ಪ್ರಮಾಣ ಹಾಕಿರ್ತೀರ, ಬಟ್ ಅಲ್ಲೇ ನೀರಿರೋದ್ರಿಂದ ಏನಾಗುತ್ತೆ, ಬಾತು ಮುದ್ದೆ ಥರ ಆಗಿಬಿಡುತ್ತೆ, ರೈಸ್ ಬಾತು. ಸೊ ಕಂಪ್ಲೀಟಾಗಿ ಎವಾಪರೇಟ್ ಆಗಿದೆ. ಸೊ ಇವಾಗ ನನಗೆ 1 ಲೋಟ ಅಕ್ಕಿಗೆ 2 ಲೋಟ ಅಷ್ಟು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೆ. ಸೊ ನಾನು ಇದನ್ನು ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಇಬ್ಬರಿಗೆ ಆಗುವಷ್ಟು ಮಾತ್ರ ಮಾಡ್ತಾ ಇರೋದು. ಸೊ ನೀವು ಬೇಕಂದರೆ ಎಷ್ಟು ಬೇಕಾದರೂ ನೀವು ಇದನ್ನ ಜಾಸ್ತಿ ಮಾಡ್ಕೋಬೋದು. ನೋಡಿ, ಇವಾಗ ಸ್ವಲ್ಪ ಕುದಿ ಬರ್ತಾ ಇದೆ. ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು
ಸ್ವಲ್ಪ ನಿಂಬೆಹಣ್ಣಿನ ರಸನ ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ಏನಕ್ಕೆ ಅಂದರೆ ಇದು ಬಿಡಿಯಾಗಿ ಬರುತ್ತೆ ರೈಸು ಆವಾಗ. ನೋಡಿ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ. ಸೊ ಇವಾಗ ಒಂದು ರೌಂಡ್ ಎಲ್ಲನೂ ಮಿಕ್ಸ್ ಕೊಟ್ಬಿಡಿ. ಸೊ ನಾನು ಇದಕ್ಕೆ ಯಾವುದೇ ಮಸಾಲೆನ ನಾನು ಆ್ಯಡ್ ಮಾಡ್ತಾಯಿಲ್ಲ ಎಕ್ಸ್ಟ್ರಾ. ಸೊ ಇದೇ ಸೂಪರಾಗಿ ಬರುತ್ತೆ, ಯಾವ ಮಸಾಲೆನೂ ನೆಸಿಟಿ ಇರೋಲ್ಲ ನಿಮಗೆ ಇದಲ್ದೇ. ಸೊ ಈಗ 2 ವಿಷಲ್ ಹೊಡಿಸಿ, 2 ವಿಷಲ್ ಆದಮೇಲೆ ಕುಕ್ಕರೆಲ್ಲ ತಣ್ಣಗಾದ್ಮೇಲೆ ಇದನ್ನು ತೆಗೀರಿ. ಅಲ್ಲಿ ತನಕ ನಾವು ಈಗ ಆನಿಯನ್ ರೈತ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸೊ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಜೊತೆಗೆ 1 ಟೊಮೊಟೊ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕರಿಬೇವಿನ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಸೊ ಇಷ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನಾನು 1 ಬೌಲಷ್ಟು ಕರಡು ಹಾಕೋತಾ ಇದ್ದೀನಿ. ಈಗ ಮೊಸರನ್ನ ಹಾಕ್ಕೊಂಡು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊತೀನಿ. ಸೊ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡಿದೆ. ಸೊ ಇವಾಗ ಇಷ್ಟನ್ನು ಮಿಕ್ಸ್ ಮಾಡಿದ್ರೆ ನೋಡಿ ಆನಿಯನ್ ರೈತ ರೆಡಿ. ಸೊ ಇದು ರೈಸ್ ಬಾತ್ಗೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಕೆಲವರು ರೈತ ಇಷ್ಟಪಡ್ತಾರೆ, ಇನ್ನು ಕೆಲವರು ಚಟ್ನಿನ ಇಷ್ಟಪಡ್ತಾರೆ. ಸೊ ಇವಾಗ ಕುಕ್ಕರ್ ತಣ್ಣಗಾಗಿದೆ. ನೋಡೋಣ ಬನ್ನಿ ಹೇಗಾಗಿದೆ ನಮ್ಮ ರೈಸ್ ಬಾತ್, ಹೋಟೆಲ್ ಸ್ಟೈಲ್ ರೈಸ್ ಬಾತ್ ಅಂತ. ವಾವ್ ಸೂಪರ್, ಫ್ರಾಗ್ರೆನ್ಸ್ ಅಂತೂ ತುಂಬ ಸಖತ್ತಾಗಿ ಬರ್ತಾಯಿದೆ. ನೋಡಿ ಎಲ್ಲ ಅನ್ನ ಬಿಡಿಯಾಗಾಗಿದೆ. ಸೊ ಬಿಸಿಲು ಈ ಥರ ಕಾಣಿಸ್ತಿದೆ, ಬಟ್ ಆರಿದ್ಮೇಲೆ ಇನ್ನೂ ಬಿಡಿಯಾಗಿರುತ್ತೆ ನಿಮಗೆ. ಸೊ ಬನ್ನಿ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಸೂಪರಾಗಿದೆ. ಸೊ ನೀವು ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಷನ್ನ ನೀವು ಪಡಿಬಹುದು. ಥ್ಯಾಂಕ್ ಯು ಗೆಳೆಯರೇ, ಧನ್ಯವಾದಗಳು.